ಭಾಳಷ್ಟು ಪ್ರಚಾರ ಆಗಿ ಭಾಳಷ್ಟು ನಾಯಕರುಗಳೆಲ್ಲ ಬಂದು ಅವರು ಉದ್ಘಾಟನೆ ಮಾಡಿ ನಾನು ರಾಜ್ಕುಮಾರ್ ಉದ್ಘಾಟನೆ ಮಾಡಿದ್ರಿಂದ ಬಹಳ ವೈಡ್ ಪಬ್ಲಿಸಿಟಿಯಾಗಿ ಕನಕದಾಸರ ಸಮಾಧಿ ಗೆಳೆಯರ ಬಳಗ ಬಹಳಷ್ಟು ಪ್ರಬುದ್ಧವಾಗಿ ಭಾಳಷ್ಟು ಫೇಮಸ್ ಆಯಿತು. ಅಲ್ಲಿಂದ ನಿರಂತರವಾಗಿ ನಾವು 80ನೇ ಸಾಲಿನಿಂದ ತಿರುಗಿ 90ನೇ ಸಾಲಿನವರೆಗೂ ಅಷ್ಟರೊಳಗೆ ಟ್ರಸ್ಟ್ ರಿಜಿಸ್ಟರ್ ಆಯಿತು. ಟ್ರಸ್ಟ್ ರಿಜಿಸ್ಟರ್ ಆದಮೇಲೆ ಗೌರ್ಮೆಂಟ್ನವ್ರು 6.5 ಎಕರೆ ಜಮೀನು ಕೊಟ್ಟರು. ಆ ಜಮೀನು ಕಾರ್ಯದರ್ಶಿ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಅದನ್ನು ನಾವು ಗುರುಪೀಠ ಕಟ್ಟುವಾಗ ಗೆಳೆಯರ ಬಳಗದವರು 6.5 ಎಕರೆನ ಜಮೀನನ್ನ ಗುರುಪೀಠಕ್ಕೆ ಬಿಟ್ಕೊಟ್ವಿ. 1990-91 ಗುರುಪೀಠ ಸ್ಥಾಪನೆ ಆದಾಗ ಅದು ಇನ್ನೂ ಅದ್ದೂರಿಯಾಗಿ ಅವಾಗ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದರು. ಸೆಂಟ್ರಲ್ ಪವರ್ ಇವರೆಲ್ಲ ಬಂದಿದ್ದರು, ಸೆಂಟ್ರಲ್ ಮಿನಿಸ್ಟ್ರಿಗಳೆಲ್ಲ ಬಂದಿದ್ದರು, ಪವಾರ್ ಇವರೆಲ್ಲ ಭಾಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು. ಸೊ ಅದು 2ನೇ ಕಾರ್ಯಕ್ರಮ ಆದಾಗ ಒಂದು ಗುರು ಸಮಾಜದ ಒಂದು ಸಂಘಟನೆ ಬೆಳೆತು, ಒಂದು ಗುರುಪೀಠ ಬೆಳೆತು. ಸೊ ಇದು ನಡೆದು ಬಂದ ದಾರಿ. ಇದಕ್ಕೆಲ್ಲ ಮೂಲ ಕಾರಣ ಗೆಳೆಯರ ಬಳಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿರಂತರವಾಗಿ ಆ ಗೆಳೆಯರ ಬಳಗ ಇದ್ದವರೆಲ್ಲ ಯಾರ್ಯಾರು ನಾವು ಟ್ರಸ್ಟಿಗಳಿದ್ವಿ, ಯಾರ್ಯಾರು ನಾವು ಮೆಂಬರ್ಗಳಿದ್ವಿ, ಸದಸ್ಯರು ಎಲ್ಲರೂ ಸಹ ಟ್ರಸ್ಟಿಗಳಾಗಿ ಮಾಡ್ಕೊಂಡ್ರು. ಇವತ್ತು ನಾವು ಗುರುಪೀಠದ ಟ್ರಸ್ಟಿಗಳಾಗಿದ್ವಿ. ಗುರುಗಳ ಜೊತೆ ನಾವೆಲ್ಲ ಇದ್ವಿ. ಮುಂದೆ ಅದು ಭಾಳಷ್ಟು ಬೆಳವಣಿಗೆ ಆಗಿದೆ. ಅವ್ರು ಒಬ್ಬ ಗುರುಗಳಿದ್ರು, 4 ಗುರುಗಳಿದ್ದಾವೆ. ಸೊ ಅದ್ರ ಕಾಯಿತು ಗೆಳೆಯರ ಬಳಗನೂ ಸಹ ನಿರಂತರವಾಗಿ ವಿದ್ಯಾರ್ಥಿ ವೇತನ ಕೊಟ್ಕೊಂಡ್ಬಂದ್ವಿ. ಎಷ್ಟು ಸರ್ಕಾರ 2005 ತನಕ ನಿರಂತರವಾಗಿ ವರ್ಷ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾಯಿದ್ವಿ. ಮೊದಲು 500 ರೂಪಾಯಿ ಕೊಡೇವಿ. 500 ರೂಪಾಯಿಗೆ ಬೆಲೆ ಇಲ್ಲ ಅಂತ 1000 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ 1000 ರೂಪಾಯಿಗೂ ಬೆಲೆ ಇಲ್ಲ ಅಂತ ಅಂದಾಗ ಇನ್ನು ಈ ಸ್ಕಾಲರ್ಶಿಪ್ ಕೊಡೋದಾಗಲಿ ಅಥವಾ ಸಮಾಜ ಗಣ್ಯರ ಸನ್ಮಾನ ಮಾಡೋಕ್ಕೆ ಸಭೆ ನಡೆಸೋದಾಗಲಿ ಏನಂತ ಇದಿಲ್ಲ. ಏನಾದರೂ ಒಂದು ಹೊಸ ಚೇಂಜ್ ಮಾಡಬೇಕು ಅಂದಾಗ ಅವಾಗ ಹೆಣ್ಣುಮಕ್ಳು ಆಸ್ತಿ ನಮ್ಮ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿತ್ತು. ಅವಕ್ಕೆ 2005ನೇ ಇಸ್ವಿಗೆ ಬಂದಿತ್ತು. ಅವಾಗ ಈ ಸಿದ್ದರಾಮಯ್ಯನವರ ಅಷ್ಟರೊಳಗಾಗಿ ವೀರ್ ಸಂಜೀವಿಯವ್ರ ಕಥೆ ಹೇಳ್ತೀನಿ ನೋಡಿ. ವೀರ್ ಸಂಜೀವಿಯವರು ಇಲ್ಲಿ ಭಾಳ ಹಿರಿಯರು. ನಮ್ಮ ವಾದ್ಯ ಮುಖ್ಯರು ತಾತ ಅವರು, ಅವ್ರ ತಾತ ನಿಮ್ಮ ತಾತ ನನ್ನ ಇವರಿಬ್ಬರಿಗೂ ತಾತ ಅವರು ಕೋಣಕೋಟೆ ಕ್ರಾಸ್ನಾಗ ಅವ್ರ ಮನೆ. ಅವ್ರು ಭಾಳ ಹಿರಿಯರು, ಭಾಳಷ್ಟು ಯಜಮಾನರು, ನಮ್ಮ ಕುಲಕ್ಕೆ ಯಜಮಾನಿದ್ದಂಗೆ ಅವರು. ಸೊ ಅವ್ರನ್ನ ಭೇಟಿ ಆಗಿ ಅವ್ರನ್ನ ನಮ್ಮ ಲಕ್ಷ್ಮಣವ್ರನ್ನ ಡಾಕ್ಟರ್ ನಂದೀಶ್ವರ್ ಬಂದು ನಮ್ಗೆ ಇದೆಲ್ಲ ಸೈಟ್ಗಳು ಕೊಡಿಸಿದ್ರು. ಅವ್ರ ಕಾಂಪೌಂಡ್ನೊಳಗೆ ನನಗೂ ಸೈಟು, ಡಾಕ್ಟರ್ ನಂದೀಶ್ ಮಗನಿಗೊಂದು ಸೈಟು, ಎಲ್ಲ ಡಾಕ್ಟರ್ ಉದ್ದಣ್ಣವ್ರ ಸೈಟ್ ತಗೊಂಡಿದ್ರು. ಎಲ್ಲರಿಗೂ ಸೈಟ್ ಕೊಟ್ಟರು. ಸೈಟ್ ಕೊಟ್ಟಾಗ ಅವ್ರಿಗೂ ನಮಗೆ ಪತ್ಯ ಆಯಿತು. ಪತ್ಯ ಆದಮೇಲೆ ನಿರಂತರವಾಗಿ ಅವ್ರನ್ನ ನಾವು ಬರೋಕ್ಕೆ ಶುರು ಮಾಡಿದಾಗ ಆಮೇಲೆ ಗೆಳೆಯರ ಬಳಗ ಒಂದಿಗೆ ಕಲೆಕ್ಟ್ ಮಾಡಬೇಕು. ವರ್ಷ ಸ್ಕಾಲರ್ಶಿಪ್ ಕೊಡಬೇಕಾದ್ರೆ ಎಲ್ಲದೂ ಕಲೆಕ್ಟ್ ಮಾಡಿ ಕೊಡ್ತಾಯಿದ್ವಿ. ಅವಾಗ ಕೊಡುವಾಗ ಅವ್ರಿಗೂ ನಮಗೆ ಇದು ಬಂದಾಗ ನಾವು ಡಾಕ್ಟರ್ ಉದ್ದಣ್ಣವ್ರು ನಿರಂತರವಾಗಿ ಬರ್ತಾಯಿದ್ವಿ. ಬಂದಾಗ ಅವರೊಂದು ದಿವಸ ಇಲ್ಲಿ ಕರ್ಕೊಂಬಂದು ಇಲ್ಲೆಲ್ಲ ತೋರಿಸಿದ ಜಾಗನ ನೋಡಿ, ಗೆಳೆಯರ ಬಳಗ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನೀವು ಬರುವಾಗ ನೀವು ಇದ್ದೀರಾ, ಈ ಜಾಗ ಒತ್ತುವರಿ ಆಗ್ತಾಯಿದೆ, ಸುತ್ತಮುತ್ತ ಎಲ್ಲ ನಮ್ಮವರೇ ಒತ್ತುವರಿ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ನಾನು ನಮ್ಮವರೇ ಆಗಿರೋದು ನಾನೇನು ಮಾತಾಡೋಕ್ಕಾಗ್ತಾಯಿಲ್ಲ. ಆಯಿತಾ, ನೀವು ಗೆಳೆಯರ ಬಳಗ ವಶಕ್ಕೆ ತಗೊಂಡು ನೀವು ಇದನ್ನು ಇಂಪ್ರೂವ್ ಮಾಡಿ ನಿಮ್ಮ ವಶಕ್ಕೆ ತಗೊಂಡು ನಮ್ಮ ವಶಕ್ಕೆ ಕೊಟ್ಟಾಗ ಸುತ್ತಲೂ ತಕ್ಷಣ ಮೊದಲು ಸ್ವಲ್ಪ ದುಡ್ಡಿತ್ತು. ಅಲ್ಲಿ ಇವಾಗೇನು ಅಡುಗೆ ಮನೆ ಪಕ್ಕದೊಳಗೆ ಏನಿದೆ ಹಾಲು ಈ ಕಡೆ ಇದೆಯಲ್ಲ, ಅಲ್ಲಿ ದೊಡ್ಡ ಅಂಗಡಿಗಳು 2 ದೊಡ್ಡ ಅಂಗಡಿ ಸುತ್ತಲೂ ಫೆಕ್ಟಿಂಗ್ ಹಾಕ್ಬಿಟ್ಟು ನಮ್ಮ ವಶಕ್ಕೆ ತಗೊಂಡ್ವಿ. ಆ ಕಡೆಗೂ ಸಹ ನಮ್ಮ ಜಾಗ ನಮ್ಮದೇ ಇತ್ತು. ಅವ್ರ ಮಧ್ಯೆ ರಸ್ತೆ ಇರಲಿಲ್ಲ. ಆಮೇಲೆ ರಸ್ತೆ ಆದಾಗ ಅಲ್ಲಿ ಮಧ್ಯೆ ದಾರಿ ರಸ್ತೆ ಬಂತು. ಆ ಕಡೆದು ಈ ಕಡೆ 2 ನಮ್ಮ ರೀತಿಗೆ ಬಂದಿತ್ತು. ತಿರುಗಿ ಗುರುಪೀಠದಿಂದ ಈ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಶುರುವಾದಾಗ ಆನಂದ ನಗರದೊಳಗೆ ನಮ್ಮ ಮಿನಿಸ್ಟರ್ ಕೃಷ್ಣಪ್ಪನವ್ರ ಜಾಗದೊಳಗೆ ಅವ್ರು ನಡೆಸ್ತಾಯಿದ್ರು. ಕೊನೆಯೊಳಗೆ ಅಲ್ಲಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಸ್ವಂತ ಕಡೆ ರಿನ್ಯೂ ಮಾಡ್ತಿದ್ದು ಲೈಸೆನ್ಸ್ ರಿನ್ಯೂ ಮಾಡಲ್ಲ ಅಂತಂದಾಗ ಎಲ್ಲರೂ ನಮ್ಮ ದೊಡ್ಡ ಇವತ್ತೇನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ನೀವೊಂದು ಗೆಳೆಯರ ಬಳಗ ಇಲ್ಲ ಅವ್ರಿಗೊಂದು ಫ್ರೀ ಆಗಿಬಿಡಿ ಅಂತ ಹೇಳಿದ್ರು. ಆ ಕಡೆ ನಾನೇ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟೆ. ಅದು ನಮಗೆ ಸೇರಿತ್ತು. ಆ ಕಡೆ ಏನು ಸ್ಕೂಲ್ ಇದೆ ಗುರುಪೀಠದ್ದು, ಅದು ಗೆಳೆಯರ ಬಳಗದ ಆಸ್ತಿ, ನಮ್ಮ ಆಸ್ತಿ. ಆದರೆ ಅವ್ರಿಗೆ ಗುರುಪೀಠಕ್ಕೆ ಕೊಟ್ಟರೆ ಆದಮೇಲೆ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರು. ಸೊ ಇಲ್ಲೆಲ್ಲ ಇದು ಆದಮೇಲೆ ಮುಂದೆ ಮುಕ್ಕಡಪ್ಪ ಇಲ್ಲಿ ದೇವಸ್ಥಾನ ಫಸ್ಟ್ ಇತ್ತು. ಆ ದೇವಸ್ಥಾನ ಇದ್ದಾಗ ಇವರೆಲ್ಲ ದೇವಸ್ಥಾನ ಅಂದರೆ ಎಲ್ಲ ಹಾಳು ಬಿದ್ದೋಗಿತ್ತು. ಅಲ್ಲಿ 4-5 ಕೂಟುಗಳಿದ್ವು. ಈ ದೇವಸ್ಥಾನ ಇತ್ತು ಅನ್ನೋದನ್ನ ಯಾವ ಕುರುಗೂ ಇರಲಿಲ್ಲ. ಅದಕ್ಕೆ ಒಕ್ಕಲು ಇವರೆಲ್ಲ ಇದ್ದರಂತೆ ಅವ್ರು ಯಾರೂ ಬರ್ತಾ ಇರಲಿಲ್ಲ. ಇವರೊಳಗೆ ಅನಾಥವಾಗಿತ್ತು ಈ ಜಾಗ ಎಲ್ಲರೂ ಸಹ. ಇದು ಬೀರೇದೇವರ ಹಳ್ಳ ಅಂತಂದರೆ ಇವತ್ತು ಸಹ ಸರ್ಕಾರಿ ದಾಖಲಾತಿಗಳಲ್ಲಿ ಇರೋದು ಬೀರೇದೇವರ ಹಳ್ಳ ಅಂತಂದೇ ಇರೋದು. ಇಲ್ಲಿ ಸುಮಾರು 10-15 ಎಕರೆ ಇದ್ದಿದ್ದು ಇವತ್ತು ಇಷ್ಟು ಉಳ್ಕೊಂಡಿದೆ. ಅವತ್ತು ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾಗ 500 × 75 ಅಡಿ ಕೊಟ್ಟರು ನಮ್ಮ ವಶಕ್ಕೆ. ಸೊ ಇದನ್ನು ನಾವು ಕಾಪಾಡ್ಕೊಂಡ್ಬಂದು ಈ ಫಸ್ಟ್ ಈ ಜಮೀನು ನಮ್ಮ ವಶಕ್ಕೆ ಕೊಟ್ಟಾಗ ಒಂದು ಟ್ರಸ್ಟ್ ಮಾಡ್ಕೊಬೇಕು ಅಂತ ಹೇಳಿದಾಗ ವೀರ್ ಸಂಜೀವಿನ ಅಧ್ಯಕ್ಷರು, ನಾನು, ಡಾಕ್ಟರ್ ಉದ್ರಣ್ಣ, ಲಕ್ಷ್ಮಣ್ ಅವರು ಇವತ್ತು ಅಧ್ಯಕ್ಷರು, ಆಮೇಲೆ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ನಂದೀಶ್ವರ ಮಗ,
ಇವ್ರು 4 ಜನ 5 ಜನ ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡ್ವಿ, ವೀರೇಶ್ವರ ಟ್ರಸ್ಟ್ ಅಂತ ಮಾಡ್ಕೊಂಡು ಅದನ್ನು ರಿಜಿಸ್ಟ್ರ್ ಮಾಡಿದ್ವಿ. ಸೊ ಅದ್ರ ಪ್ರಕಾರ ಈ ಕೇಸ್ಗಳು ಹೋದ್ರು. ಆಮೇಲೆ ನಮ್ಮ ಮೇಲೆ ಯಾರು SCಗಳು ಇವರೆಲ್ಲ ಕೇಸ್ಗಳು ಹಾಕಿದ್ರು, ಅದೆಲ್ಲ ಕೋರ್ಟ್ನಾಗೆಲ್ಲ ಗೆದ್ದು ಇದಾಯಿತು. ಸೊ ಇಷ್ಟೆಲ್ಲ ಆಗಿ ನಮ್ಮ ವಶಕ್ಕೆ ಭದ್ರ ಆದಮೇಲೆ ಈ 2005 ಕನಕ ಜಯಂತಿ 2 ಸಾರಿ ಇಲ್ಲಿ ಮಾಡಿದ್ವಿ, ಇಲ್ಲಿ ಓಪನ್ ಇದ್ರೊಳಗೇ ಮಾಡಿದ್ವಿ. ಸಿದ್ದರಾಮಯ್ಯವ್ರು ಕರ್ಕೊಂಡು ಮಾಡಿದ್ವಿ. ಕಾರಣ ಇಷ್ಟೇ, ಸರ್ ಈ ಲಾಸ್ಟು ಮಾಡೋಣ, ನೀವೇನಾದರೂ ನಮ್ಗೆ ಹೊಂದಿಕೆ ಕೊಡಿಸಿ, ನಮ್ಮ ಜೊತೆ ನಿಲ್ಲಿ, ನಾವು ಕಾಂಟ್ರಿಬ್ಯೂಷನ್ ಮಾಡಿ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ, ಈ ಲಾಸ್ಟು ಮಾಡೋಣ ಅಂತ 2 ಸಾರಿ ಕರ್ಕೊಂಡು ಫಂಕ್ಷನ್ ಮಾಡಿದ್ರು ಸಹ ಅದಕ್ಕೆ ಅವ್ರು ಗ್ರೀನ್ ಸಿಗ್ನಲ್ ಕೊಡಲಿಲ್ಲ, ಏನು ಹೇಳಿಲ್ಲ. ಆಯಿತು ನೋಡೋಣ ಅಂತ ಹೊರಟೋದು. ಆಮೇಲೆ ಅಮೇರಿಕಾ ನಾಗರಾಜ್ನ ಕರ್ಕೊಂಡು ತೋರಿಸಿ, ಅವ್ರು ಭಾರಿ ಶ್ರೀಮಂತರು, ಅವರು ಅಮೇರಿಕನಾಗಿದ್ದರು, ಇಲ್ಲಿ ಬಂದಾಗ ಭಾಳ ದಾನ ಧರ್ಮ ಮಾಡ್ತಾಯಿದ್ರು, ಕೋಟ್ಯಾಂತರ ರೂಪಾಯಿ. ಅವ್ರನ್ನೂ ಕರ್ಕೊಂಡ್ಬಂದು ಸೋರಿಸಿದ್ವಿ. ಅವರು ನೋಡ್ಕೊಂಡು ಹೋಗಿ ಆಯಿತು ಅಂತಂದರು. ಆದರೆ ಅದು ಕಾರ್ಯಗತ ಆಗಿಲ್ಲ. ಸೊ ಈ ಟ್ರಸ್ಟ್ ಮಾಡಿದಾಗ ಬೀರ್ ಸಂಜೀವನ ಅಧ್ಯಕ್ಷರಾಗಿದ್ದರು ಅಂತ ಅವ್ರ ಮೊಮ್ಮಗ ಇವತ್ತು ನಾವು ಟ್ರಸ್ಟಿಯಾಗಿ ಸೇರ್ಕೊಂಡಿದ್ವಿ. ವಾದ್ಯಮೂರ್ತಿಯವರು ಆ ಬೇಸಿಸ್ ಮೇಲೆ ತಗೊಂಡಿದ್ರು. ಆಮೇಲೆ ಇಲ್ಲಿ 2008 ನಮ್ಮ ಸಮಾಜದ ಬಗ್ಗೆ ಸಾಂಸ್ಕೃತಿಕವಾಗಿ ಪುಸ್ತಕಗಳು ರಚಿಸಬೇಕು ಅಂತ ಖಾತೆ ಚಿಕ್ಕಣ್ಣವರು, ರೇವಣ್ಣವರು ಇವರೇ ಎಲ್ಲ ಮೂಲ ಪುರುಷ. ನಮ್ಮ ಸಮಾಜದಾಗ ಏನೇ ಒಳ್ಳೆ ಕೆಲಸಗಳಾಗಬೇಕಾದ್ರೂ ರೇವಣ್ಣವರು ಖಾತೆ ಚಿಕ್ಕಣ್ಣದಿಂದ ಏನೂ ಆಗಲ್ಲ. ಇದಕ್ಕೆಲ್ಲರೂ ಸಹ ಬೇಸ್ ಅವರೇನೆ. ಅವರು 2007 ಕುರುಬ ಸಂಘಗಳು ಒಂದು ಸಭೆ ಕರೆದ್ರು. ಅವತ್ತು ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಆಗಿದ್ದರು. ಅವತ್ತೆಲ್ಲ ಶ್ರೀಮಂತರು ಸೇರಿದ್ರು, ಬೈಸಿ ಸುರೇಶ, ಬೈಸಿ ಬಸವರಾಜು, MTP ನಾಗರಾಜು, ಇನ್ನೂ ಭಾಳ ಶ್ರೀಮಂತರೆಲ್ಲ ಸೇರಿದಾಗ ಅದು ಒಟ್ಟು ಸಾಂಸ್ಕೃತಿಕವಾಗಿ 12 ಸಾಂಸ್ಕೃತಿಕ ಪುಸ್ತಕ ಬಿಡುಗಡೆ ಆಗಬೇಕಂತ. ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ರಾ? ನಮ್ಮ ಕೈಗೆಯಾ? ಅದ್ರ ಮೂಲ 1998 ಇಸ್ವಿವರೆಗೆ 2008 ಇವ್ರ ಮೂಲಕ ಸಭೆ ಕರೆದಾಗ ಅವಾಗ ನಾವು ಗೆಳೆಯರೋಳದಲ್ಲಿ ನಮ್ಮನ್ನು ಕರೆದಿದ್ರು. ನಾವು ಮೂರ್ತಿಗಳು ಡಾಕ್ಟರ್ ಲಿಂಗಮ್ಮ ನಾವೆಲ್ಲ ಇದ್ವಿ. ಇವರು ಬಜೆಟ್ ಆಗಿದ್ರು, ನನ್ನ 2 ಲಕ್ಷ ರೂಪಾಯಿ ಒಂದಿಗೆ ಬರೆದಿದ್ರು, ನೀನು 2 ಲಕ್ಷ ಕೊಡು ಅಂತ. ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿದ್ದೆ. 10 ಲಕ್ಷ ಕೊಟ್ಟವರು, 5 ಲಕ್ಷ ಕೊಟ್ಟರು, ಎಲ್ಲ ಪಟ್ಟಿ ಮಾಡಿದ್ರು. ಟೋಟಲ್ ಎಕ್ಸ್ಪೆಂಡಿಚರ್ 78 ಲಕ್ಷ ಬಂತು. ಅಷ್ಟೂ ಸಹ ಒಂದಿಗೆ ಅಲ್ಲೇ ಕಲೆಕ್ಟ್ ಮಾಡಿದ್ರು. ಅವಾಗ ನಮಗೇನೋ ಒಂದು ಸ್ವಲ್ಪ ಬೇಸರ ಆಯಿತು. ನಾನೇ ಇಂಟ್ರೆಂಟ್ ಜೋರಾಗಿ ಮಾತಾಡಿದ್ದು ಸತ್ಯ. ನೀವು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಪುಸ್ತಕಗಳು ಬರೆಯೋಕ್ಕೆ 78 ಲಕ್ಷ ನೀವು ಒಂದಿಗೆ ವಸೂಲಿ ಮಾಡ್ತಾಯಿದ್ದೀರಾ. ಆದರೂ ಸಾಮಾಜಿಕವಾಗಿ ಒಂದು CET ಒಳಗೆ ಎಷ್ಟೋ ಹೆಣ್ಣುಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ, ಅವ್ರಿಗೆ ವಿದ್ಯಾರ್ಥಿ ನಿಲಯ ಇಲ್ಲ. ಕುರುಬ ಸಂಘದವ್ರು ನೀವು ಫ್ರೀ ಹಾಸ್ಟೆಲ್ ಮಾಡಿದ್ದೀರಿ, ಪೇಯಿಂಗ್ ಹಾಸ್ಟೆಲ್ ಇದೆ. ಹೆಣ್ಮಕ್ಳು ಎಲ್ಲಿ ಹೋಗಬೇಕು? ವಾಲಂಟಿಯರ್ CEನವ್ರು ಸೆಲೆಕ್ಟ್ ಆಗಿ ಬರ್ತಾಯಿದ್ದಾರೆ, ಬಡವರೆಲ್ಲ ಸೆಲೆಕ್ಟ್ ಆಗಿ ಬರ್ತಾಯಿದ್ದಾರೆ. ಹುಡುಗರಿಗಿಂತ ಹೆಚ್ಚಾಗಿ ಅವ್ರು ಸೆಲೆಕ್ಟ್ ಆಗ್ತಾರೆ. ಅವ್ರು ಎಲ್ಲಿ ನಿಲ್ಕೊಬೇಕು? PTನಾಗಿ ಬೆಂಗಳೂರು ನಂಬೋದಕ್ಕೆ ಸಾಧ್ಯವಾ ಅಂತ ನಾವು ಸಬ್ಜೆಕ್ಟ್ ಇದ್ದಾಗ ಅವ್ರು ಸಿದ್ದರಾಮಯ್ಯವರು ಎಲ್ಲರೂ ಸಹ ಕಟ್ಟಸಾಗಿ ಯೋಚನೆ ಮಾಡೋದು. ಹೌದೌದು, ಇದೆ ನೀನು ಹೇಳೋದು ಕರೆಕ್ಟ್ ಅಂತ ಹೇಳಿ ಸಿದ್ದರಾಮಯ್ಯ ಬೀರಪ್ಪ ನೀನು ಮಾಡೋಣ ಇದ್ದೀನಿ ಅಂತಂದರು ಓಪನ್ ಆಗಿ. ಅದು ಇದು ಮೂಲ ಕಾರಣ. ಇವತ್ತು ನೀವೆಲ್ಲ ಇಲ್ಲ ಅನುಭವಿಸೋ ಇದಕ್ಕೆ ಅದು ಮೂಲ. ತಕ್ಷಣ ನಾವು ಡಾಕ್ಟರ್ ಗುರುಮೂರ್ತಿ, ಆಮೇಲೆ ಇವರು ರುದ್ರಣ್ಣವರು, ಲಿಂಗಪ್ಪನವರು ಟೊಂಕ ಕಟ್ಟಿ ಅವ್ರು ಹೇಳಿದ 1 ವರ್ಷಕ್ಕೆ ಅವತ್ತೇ ಅವ್ರು ಹೇಳಿದ 1 ವಾರದೊಳಗೆ ಗುದ್ಲಿ ಪೂಜೆ ಮಾಡಿಸ್ಬಿಟ್ವಿ. ಅವ್ರ ಕೈನೊಳಗೆ ಗುದ್ಲಿ ಪೂಜೆ ತಕ್ಷಣ ಮಾಡಿಸ್ಬಿಟ್ವಿ. ಗುದ್ಲಿ ಪೂಜೆ ಮಾಡಿದ್ಮೇಲೆ ಭಿಕ್ಷಾಪಾತ್ರ ನಮ್ಗೆ ಇದ್ದೇ ಇದೆ, ಗೈರು ಬರೋದು ಭಿಕ್ಷಾಪಾತ್ರ ಎಲ್ಲರೂ ನಮ್ಮಲ್ಲಿ ಯಾರು ಕೊಡಲ್ಲ ಅಂತ ಹೇಳೋದು, ಏನು ಅಷ್ಟೇ ಕೊಟ್ಟು ಕಳಿಸ್ತಾರೆ. ಯಾಕೆಂದ್ರೆ ನಮ್ಮೆಲ್ಲರಿಗೆ ಉಳಿಸ್ಕೊಂಡ್ಬಂದಿದ್ವಿ. ಆ ನಂಬಿಕೆ ಮೇಲೆ ಹೋದಾಗ ಸುಮಾರು ಲಕ್ಷಾಂತರ ರೂಪಾಯಿ 30-35 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ವಿ. ಆ ದುಡ್ಡು ಬಂದಂಗೆ ಶಾಸ್ತ್ರ ಸ್ಟಾರ್ಟ್ ಮಾಡಿ ನಮ್ಮ ಲಿಂಗಪ್ಪನವ್ರು ಇಂಜಿನಿಯರು, ನಮ್ಮ ವಾದ್ಯಮೂರ್ತಿ ಇವನ್ನೆಲ್ಲ ಸೇರಿಸ್ಕೊಂಡ್ರು. ಒಂದು ಟ್ರಸ್ಟ್ ಮಾಡ್ಕೊಂಡ್ವಿ. ಎಲ್ಲ ಸೇರಿಸ್ಕೊಂಡ್ರು. ಟ್ರಸ್ಟಿಗಳಾಗಬೇಕಾದ್ರೂ ಸಹ ಭಾಳಷ್ಟು ಪೈಪೋಟಿ ಇತ್ತು. ಇಲ್ಲಿ ಆಸನ ಶುರುವಾದಾಗ ಒಂದು ಟ್ರಸ್ಟ್ ಮಾಡ್ಕೊಬೇಕು ಅಂತಂದಾಗ ಟ್ರಸ್ಟ್ ಮಾಡಬೇಕಾದ್ರೆ ನನ್ನ ಟ್ರಸ್ಟ್ ಮಾಡ್ಕೊಂಡು ಎಲ್ಲ ಶುರು ಮಾಡಿದ್ರು. ಆಮೇಲೆ ಹೆಸರು ಇಡಬೇಕಾದ್ರೆ ವೀರೇಶ್ವರ ಕಾಳಿದಾಸ, ಮೊದಲು ಕಾಳಿದಾಸ ಗೆಳೆಯರೊಳಗೆ ಇದ್ದಿದ್ದು. ಸೊ ಕಾಳಿದಾಸ ಗೆಳೆಯರೊಳಗೆ ನಾವು ರಸೀದಿ ಪ್ರಿಂಟ್ ಮಾಡುವಾಗ ಏನು ಮಾಡಬೇಕು, ಗೆಳೆಯರೊಳಗೆ ಹೆಸರನ್ನ ಮಾಡಬೇಕಾ? ಆದರೆ ಇಲ್ಲಿ ಈ ಟ್ರಸ್ಟ್ ಇತ್ತಲ್ಲ, ಇನ್ನೊಂದು ವೀರ ಸಂಜೀವನವರ ಅಧ್ಯಕ್ಷತೆಯೊಳಗೆ ಇನ್ನೊಂದು ವೀರೇಶ್ವರ ಟ್ರಸ್ಟ್ ಇತ್ತು. ಸೊ ಅದನ್ನೇನು ಮಾಡಬೇಕು, ಅವೆರಡನ್ನೂ ಕ್ಲಬ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಆಸ್ತಿ ಮೇಲೆ ನಮ್ಗೆ ಅಧಿಕಾರ ಇರ್ತದೆ ಅಂತೇಳಿ 2 ಕ್ಲಬ್ ಮಾಡಿ ವೀರೇಶ್ವರ ಕಾಳಿದಾಸ ಗೆಳೆಯರ ಸೇವಾ ಸಂಸ್ಥೆ ಅಂತ ಮಾಡಿದಾಗ ಭಾಳಷ್ಟು ಅಪೋಸಿಷನ್ ಆಯಿತು. ನಮ್ಮ ಜೊತೆಗಿದ್ದವರು ಒಂದು 10 ಜನ ಅಪೋಸ್ ಮಾಡಿ ಹೊರಟೋದ್ರು. ನಾವು ಕೈ ಬಿಟ್ವಿ ಅವನ್ನ. ಅವಾಗ ಅದು 2 ಹೋಳಾಯಿತು. ಇಂದಿರಾ ಕಾಂಗ್ರೆಸ್ಸು, ನಿಧಿಗಪ್ಪ ಕಾಂಗ್ರೆಸ್ ಆದಂಗೆ ಗೆಳೆಯರ ಬಗ್ಗೆ 2 ಹೋಳಾಯಿತು. ಆದರೂ ವೀರೇಶ್ವರ ಕಾಳಿದಾಸ ಗೆಳೆಯರಂತ ಅವತ್ತು ನೇಮ್ ಹೆಸರಿಟ್ಟು ರಸೀದಿ ಪುಸ್ತಕ ಪ್ರಿಂಟ್ ಮಾಡಿ ವಸೂಲಿ ಹೋದ್ಮೇಲೆ ಎಲ್ಲ ಒಂದು ಹಂತಕ್ಕೆ ಬಂದಾಗ ಈ ಕನ್ಸ್ಟ್ರಕ್ಷನ್ ಒಂದು ಟ್ರಸ್ಟ್ ಮಾಡ್ಕೊಬೇಕು ಅಂದಾಗ ನಾನು ಟ್ರಸ್ಟ್ ಮಾಡ್ಕೊಂಡು ಅಂತ ಎಲ್ಲರೂ ಬರೋರು. ಕೆಲವರು ಟ್ರಸ್ಟ್ ಸೇರಿಸ್ಕೊಂಡ್ರೆ ಅವ್ರ ಟ್ರಸ್ಟ್ ಮುಳುಗಿಸೋದ್ರೊಳಗೆ ನಿಶ್ಚಿಂತ ಇರ್ತಾರೆ. ಅದು ನಮ್ಗೆ ಗೊತ್ತಿತ್ತು ಯಾರ್ಯಾರು ಹೇಗೆ ಅಂತ. ಸೊ ಅದಕ್ಕೆ ಸಿದ್ದರಾಮಯ್ಯ ಹತ್ರನೇ ಸಹ ಹೋಗಿ ನಾವು ನೋಡಿ ಸರ್ ಹಿಂಗೆ ಟ್ರಸ್ಟ್ ಮಾಡ್ಬೇಕಂದ್ರೆ ಭಾಳ ಒತ್ತಡಗಳಿದ್ದಾವೆ, ಆದರೆ ನಾವು ಯಾರು ಟ್ರಸ್ಟ್ ಮಾಡ್ಕೊಬೇಕು ಅಂತ ಹೇಳಿದಾಗ ನಾವು ರಾಮಚಂದ್ರಪ್ಪನವರು ಮಾತನಾಡ್ಕೊಂಡು ಅವ್ರು ಭಾಳ ಕಿವಿನೊಳಗೆ ಹೇಳಿದ್ವಿ,
ಸರ್ ಒಬ್ಬ ಟ್ರಸ್ಟಿ ಆಗಬೇಕಾದ್ರೆ 2 ಲಕ್ಷ ರೂಪಾಯಿ ಕೊಟ್ಟರೆ ಟ್ರಸ್ಟಿ ಮಾಡೋದು ಅಂತ ಹೇಳಿ ಅವ್ರು ನೋಡಿ ಎಲ್ಲ 10 ಜನ ಓಡೋಗ್ಬಿಡ್ತಾರೆ ಅಂತಾರೆ. ಅವರೇ 2 ಲಕ್ಷ ಬೇಡ 1 ಲಕ್ಷ ಸಾಕು ಅಂತಂದರು. ಸೊ 1 ಲಕ್ಷ ಕೊಟ್ಟು ಟ್ರಸ್ಟಿಗೆ ಮಾಡ್ಕೊಳ್ಳಪ್ಪ, ವೀರಪ್ಪ ಅವ್ನು ಟ್ರಸ್ಟಾಗಿ 1 ಲಕ್ಷ ಕೊಟ್ಟು ಯಾರು ಟ್ರಸ್ಟಿ ಮಾಡ್ಕೊ ಯಾರು ಕೊಡ್ತಾರೆ ಅಂತಂದರು. ಯಾರು ಅಡ್ರೆಸ್ಸೇ ಇರಲಿಲ್ಲ. ಅವಾಗ ಕೊನೆ ಹುಡುಕಿ ನಮ್ಮ ಲಕ್ಷ್ಮಣ ಇರೋರ ಮೇಲೆ ಕೋಣನಕುಂಟೆಯೊಳಗೆ ಆಂಜನೇಯಪ್ಪನವರು, ಆಮೇಲೆ ವಾದ್ಯಮೂರ್ತಿಯವರು, ಆಮೇಲೆ ಲಕ್ಷ್ಮಣ್ಣು, ಆಮೇಲೆ ಈ ಲಕ್ಷ್ಮಣ ಇನ್ನೊಬ್ಬ ಅಧ್ಯಕ್ಷ ಇದ್ದರು ಆ ಲಕ್ಷ್ಮಣ್ಣು, ಆಮೇಲೆ ಸೋಮಣ್ಣ ನಮ್ಮ ರಾಮಕೃಷ್ಣಪ್ಪ ಇವನ್ನೆಲ್ಲ, ಆಮೇಲೆ ಮಂಜುನಾಥ್ ಇವರಿಗೆಲ್ಲ ರಾಮಚಂದ್ರಪ್ಪನವರು ಎಲ್ಲ ಅವ್ರ ಸ್ನೇಹಿತರನ್ನ ಒಳ್ಳೆ ಸೇವೆ ಮಾಡೋ ಮನೋಭಾವನೆಯಿಂದ 1 ಲಕ್ಷ ಕೊಟ್ಟು ಎಲ್ಲ ಟ್ರಸ್ಟಿಗೆ ಮಾಡಿ ಟ್ರಸ್ಟ್ ಇಷ್ಟ ಆಯಿತು. ಇದು ಗೆಳೆಯರ ಬಳಗದ ಒಂದು ಇತಿಹಾಸ. ಇದರ ಟ್ರಸ್ಟ್ ಆದಮೇಲೆ ಇನ್ನೇನಾಗಿದೆ ನಿಮಗೂ ಗೊತ್ತು. ಅದ್ರ ಮಧ್ಯೆ ಸುಖಿರಪ್ಪ PSC ಮೆಂಬರ್ ಆಗಿದ್ದ. ಒಂದು ಸ್ವಲ್ಪ ದಿವಸ ಘಟ ಬಿಟ್ಕೊಂಡು ಮಾಂಸ ತಿನ್ನೋದು ಬಿಟ್ಬಿಟ್ಟಿದ್ದ. ಯಾಕಪ್ಪ ಅಂದೆ, ಇಲ್ಲ ನಾನು ವೀರೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅದು ಕಟ್ಟೋದನ್ನು ನಾನು ಘಟ ಮಾಡಿಸಲ್ಲ ಅಂತ ಹೇಳ್ದ. ಆಮೇಲೆ ಬೇಕು ಕಟ್ಟೆಯ ಅಂತಂದ್ವಿ. ಅವನು ಕಟ್ಟಿದ, ಅದು ಯಾವ ದುಡ್ಡ ಕಟ್ಟದ ಅಂತಂದು ಹೇಳಲ್ಲ, ಅಂತೂ ಕಟ್ಟಿದ. PSC ಮೆಂಬರ್ ಆಗಿದ್ದಾಗ ದೇವಸ್ಥಾನ ಸುತ್ತೂರು ದೇವಸ್ಥಾನ ಕಟ್ಟಿದ. ನಾವು ಗೆಳೆಯರುಗಳು ನಮ್ಮ ಅಸ್ತಿತ್ವ ಆಯಿತು. ನಮ್ಮದು ಸೇರಿಸ್ಕೊಂಡು ನಾವು ದುಡ್ಡು ಕೊಡ್ತೀವಿ, ಬೇಡ ನೀವು ನಾವೇ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀಗ ಗೊತ್ತಾಯ್ತಾ. ಅದರಿಂದ ದೇವಸ್ಥಾನವೂ ಆಯಿತು. ಸೊ ವೀರೇಶ್ವರ ಕಾಳಿದಾಸರ ಬೆಳೆಗೆ ನೇಮಿಗೆ ಹೆಸರಿಡೋದಕ್ಕೂ ಸಹ ಒಂದು ಅರ್ಥ ಬಂತು. ಅವತ್ತಿಂದ ಇದಾದಾಗ ಸೊ ಹಾಸ್ಲಾಗಿ 2001 ವರ್ಷಕ್ಕೆ ಬುದ್ಧಿ ಪೂಜೆ ಮಾಡಿದ 1 ವರ್ಷಕ್ಕೆ ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿರೋ ಬೋರ್ಡ್ ಪ್ರಕಾರ ನೀವು ಗೇಟು ಎಲ್ಲ ನೋಡಿದ್ದೀವಿ. ಅಲ್ಲಿಗೆ ಅಸ್ತಿತ್ವ ಆಯಿತು. ಫಸ್ಟ್ ಇಯರ್ 2010ನೇ ಸಾಲಿನಿಂದಲೇ ನಾವು ಫಸ್ಟ್ ಅಡ್ಮಿಷನ್ ಮಾಡಿದ್ವಿ. ಇಷ್ಟು ಜನ ಯಾವತ್ತೂ ಬಂದಿರಲಿಲ್ಲ ಮಕ್ಕಳ, ನಿಮ್ಗೆ ಅದನ್ನು ಗಮನಕ್ಕೆ ತರ್ತೀನಿ. ಇದುವರೆಗೂ 40-45 ಜನ 50 ಜನ ಮೇಲೆ ಯಾವತ್ತೂ ಬಂದಿರಲಿಲ್ಲ. ಈ ಸಾರಿ ನೀವು 75 ದಾಟಿದೆಯಲ್ಲಮ್ಮ, 75 ಇವತ್ತು ಸೇರಿಸ್ಕೊಂಡಿದ್ದೀವಿ. 75 ಹೋದ ಸಾರಿ ಮೀಟಿಂಗ್ನೊಳಗೆ ಇಲ್ಲ ಸೇರಿಸ್ಕೊಳ್ಳೋದು ಬೇಡ, ನಮ್ಮ ಜೊತೆ ಇಲ್ಲ ಯಾರು ಬಂದು ಸೇರಿಸ್ಕೊಂಬಿಡಿ ಅಂತ ಕೆಲವು ಉದಾಹರಣೆ ದಾನಗಳು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ನಾವು ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಏನೇ ಅನಾನುಕೂಲ ಆಗ್ಬೋದು ಅಂದ್ಬಿಟ್ಟು ಅದ್ರ ಪ್ರಕಾರ ಎಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಇಷ್ಟು ಯಶಸ್ವಿ ನಡಿಬೇಕಾದ್ರೆ ಇದಕ್ಕೆ ನಮ್ಮ ಟ್ರಸ್ಟಿಗಳ ಕಾರಣ, ಸಮಾಜ ಕಾರಣ, ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಹಿಂದೆ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ನೀವು ಇಷ್ಟೊಂದು ಜನ ಇವತ್ತು ಎವೇರಿ ಬ್ಯಾಚು 2009 ನಿರಂತರವಾಗಿ ಎವೇರಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಹೆಚ್ಚು ಬಂದಿದ್ದಾರೆ. ಇವತ್ತು ಮೇಲೇನೂ ಕಟ್ಟಿದ್ದೀವಿ. ಇವತ್ತು ತಕ್ಷಣಕ್ಕೆ ಅದು ಖಾಲಿ ಇಟ್ಕೊಂಡು ಯಾಕೆ ಅಂದ್ಬಿಟ್ಟು ಒಂದು ಬಾಡಿಗೆ ಕೊಟ್ಟಿದ್ವಿ. ಯಾಕೆಂದರೆ ಅಷ್ಟೊಂದು ಹೆಣ್ಮಕ್ಳು ಬರ್ತಾರೆ, ಕೆಳಗೆ ಸಾಕಾಗ ಮುಂದೆ ವರ್ಷ ಅದನ್ನು ಸಹ ನಾವೇ ವಶಕ್ಕಾಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ ಈ ಸಾರಿ 75 ಆಗಿರೋದು. ಮುಂದಿನ ಸಾರಿ ಇವತ್ತು ಅಪ್ಲಿಕೇಶನ್ ಕೊಟ್ಟರು. ನಾನು ಗೌರ್ಮೆಂಟ್ ಹಾಸ್ಟೆಲ್ ಸೇರಬೇಕು ಅಂತಿದ್ದೆ, ಆದರೆ ಗುರುಪುರ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ಇದೆ ಅಂತ ಗೊತ್ತಾದ ನಾನು ಇಲ್ಲಿ ಬಂದಿದ್ದೀನಿ ಅಂತ. ಮತ್ತು ಈ ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗು ಅಂತಂದೆ. ಆದರೆ ಇವಾಗ ಎಲ್ಲರಿಗೂ ಪ್ರಚಾರ ಆಗಿದೆ. ನೀವೇ ಎಲ್ಲ ಕಾಲೇಜಲ್ಲಿ ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ. ಅದು ನಮ್ಮ ಗಮನಕ್ಕೆ ಬಂದಿದ್ದೀವಿ. ಮಾರಾಣಿ ಕಾಲೇಜ್ನಾಗ ಯಾರೋ ಒಬ್ಬರು ಸೇರ್ಕೊಂಡ್ರೆ ಅಲ್ಲಿ ಇಲ್ಲ ಮೇಡಮ್ ನಮ್ಮದು ಕುರುಬ ಸಮಾಜ ಇದೆ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹೇಳಿದ್ದಾರೆ. ಅವ್ರು ಕುರುಬರಿಗೆಲ್ಲರೂ ಸಹ ನಿನ್ನ ಕುರುಬರ ನೋಡಿ ಅಲ್ಲಿ ಹಾಸ್ಟೆಲ್ ಹೋಗಿ ಅಲ್ಲಿ ಹಾಸ್ಟೆಲ್ ಹೋಗಿ ಅಂತ ಅವರೇ ಹೇಳಿದ್ದಾರೆ. ನಿಮ್ಮಿಂದಲೇ ಬೇಕಾದ ಪ್ರಚಾರ ಆಗಿದೆ. ಎಲ್ಲ ಕಾಲೇಜಾಗೂ ಅಷ್ಟೇ. ಇವಾಗ ಸೇರ್ಕೊಂಡ್ರೆ ಯಾರೇ ಕಾಲೇಜ್ಗೆ ಹೋಗಲಿ, ಇನ್ನೊಂದು ಕಾಲೇಜ್ಗೆ ಹೋಗಲಿ, ನೀವೇನೇ ಪ್ರಚಾರ ಮಾಡಿ ಎಲ್ಲರೂ ಕರ್ಕೊಂಡು ಬರ್ತಾ ಇದ್ದೀರಿ. ಬನ್ನಿ, ಸಂತೋಷ. ಇನ್ನು ಮುಂದೆ ಇನ್ನೂ ಶಕ್ತಿವಂತರಾಗ್ತೀವಿ. ಎಷ್ಟೇ ಜನ ಬಂದರೂ ಸಹ ನಾವಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬರಲ್ಲ. ಅದರಿಂದ ಈ ಇತಿಹಾಸ ಅವ್ರು ತೀರ್ಸಿದ್ರೆ ಈ ಕಥೆ ನಾನು ಯಾವತ್ತೂ ನಿಮ್ಗೆ ಹೇಳಿರಲಿಲ್ಲ. ಇದು ಹುಟ್ಟಿ ಬಂದಾಗಿಂದ ಏನೇನಾಯಿತು, ಗೆಳೆಯರ ಬಳಗ ಏನೇನು ಮಾಡಿದ್ವಿ ಅಂತ. ಗೆಳೆಯರ ಬಳಗ 1978ನೇ ಇಸ್ವಿಯಿಂದ ಬಹಳ ಫೇಮಸ್ ಆಗಿದೆ. ಅವತ್ತಿಂದ ನಿರಂತರವಾಗಿ ನಾನು ಇಲ್ಲ ಕಾರ್ಯದರ್ಶಿ ಆಗಿದ್ದೀನಿ, ಇಲ್ಲ ಅಧ್ಯಕ್ಷ ಆಗಿದ್ದೀನಿ. ನಿರಂತರವಾಗಿ ಗೆಳೆಯರ ಜೊತೆಗಳು ನಾವು ರುದ್ರನವರು ಇದ್ದೇ ಇದ್ದೀವಿ, ಗುರುಮೂರ್ತಿಯವರು ಇದ್ದೇ ಇದ್ದೀವಿ ನಿರಂತರವಾಗಿ. ಇನ್ನೊಂದವ್ರು ಎಷ್ಟೋ ಜನ ರಿಟೈರ್ಡ್ ಆದರು, ಕೆಲವರೆಲ್ಲ ಹೋದ್ರು. ನಮ್ಮ ಡಾಕ್ಟರ್ ನಂದೀಶ್ವರ್ ಇರೋದ್ರು ಪಾಪ ಪುಣ್ಯಾತ್ಮ. ಇದೆಲ್ಲ ಏನೂ ಆಗಿದೆ ಇರಲಿ. ಆದರೂ ನಿರಂತರವಾಗಿ ಗೆಳೆಯರ ಒಳಗ ಇವತ್ತು ಸಾರ್ವತ್ರಿಕವಾಗಿ ಇನ್ನು 106 ವರ್ಷ ಸಮಾಜದ ಆಸ್ತಿ. ಯಾರ ಟ್ರಸ್ಟಿಗೂ ಆಸ್ತಿನೂ ಅಲ್ಲ, ಟ್ರಸ್ಟಿನೂ ಭದ್ರ ಮಾಡಿದ್ದೀವಿ. ಯಾರು ಮುಂದಾಕೋಕ್ಕಾಗಲ್ಲ. ಈ ಆಸ್ತಿಯನ್ನು ನಿರಂತರವಾಗಿ ಕುರುಬರ ಸಂಘ ಯಾವ ಥರ ನಿರಂತರವಾಗಿ ಸಮಾಜದ ಆಸ್ತಿ ಆಗಿದೆಯೋ, ಈ ವೀರೇಶ್ವರ ಕಾಳಿದಾಸಗಳ ಒಳಗ ಉಚಿತ ಮಹಿಳಾ ವಿದ್ಯಾರ್ಥಿನಿಯರು ಸಹ ಕುರುಬ ಸಮಾಜದ ಆಸ್ತಿ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆ ಈ ಓದಿದ್ದಕ್ಕೆ ನಿಮ್ಗೆ ನಾವು ಹೇಳೋದಿಷ್ಟೇ, ನೀವು ಈ ಎಲ್ಲ ಓದಿದವ್ರು ಯಾರೋ ನಿಮ್ಮ ಮನೆಗಳಾಗಿರಲ್ಲ, ಎಲ್ಲ ಒಂದು ಹೋಗ್ತೀರಾ. ಬಂದಾಗ ನೀವು ನಿರಂತರ ನಾವು ಹೇಳ್ತಾ ಇದ್ದೀವಿ. ಇಷ್ಟೊತ್ತಿಗೆ ಎಷ್ಟು ಬ್ಯಾಚ್ ಆಯಿತು? 2010ರಿಂದ 2019 ಆಯಿತು. 9 ಬ್ಯಾಚ್ ಆಗಿದೆ. 9 ಬ್ಯಾಚ್ನವರು ನಾವೆಲ್ಲರೂ ಮೊದಲೆಲ್ಲ ಹೇಳ್ತಾ ಇದ್ವಿ. ನಮ್ಮ ನಿಗಮದವ್ರು ಹೇಳೋದು, ನೀನು ಕೆಲಸಕ್ಕೆ ಸೇರಿದ್ಮೇಲೆ ನೀನು ನಮ್ಮ ಆಸ್ತಿಗೆ ದುಡ್ಡು ಕೊಡಬೇಕು, ಬರ್ಕೊಡೋದು ಅಂತಲೂ ಕೇಳೋರು ನಿಗಮದವರು. ಅಯ್ಯೋ ಸುಮ್ಮನೆ ಸ್ವಾಮಿ ಅವ್ರು ಕೊಡಲಿ ಅಂತ ಹೇಳೋದು. ಇದುವರೆಗೆ ಯಾರೂ ಕೊಟ್ಟಿಲ್ಲ, ಯಾರೂ ನೆನೆಸ್ಕೊಳ್ಳೋದು ಇಲ್ಲ. ಕೃತಜ್ಞತೆ ಇದೆ.
ನಿಮ್ಗೆ ಯಾರಾದರೂ ಜೀವನದೊಳಗೆ ಏನಾದರೂ ಸಹಾಯ ಮಾಡಿದ್ರೆ ನೀವು ಅದು ಮರೀದೆ ಆ ಕೃತಜ್ಞತೆ ನೀವು ಕೃತಜ್ಞ ನಮಗೆ ಮಾಡಿ ಅಂತಲ್ಲ, ಅದು ಸಂಸ್ಕೃತಿ. ಅದನ್ನು ಬೆಳೆಸ್ಕೊಂಡ್ರೆ ದೇವರು ನಿಮಗೆಲ್ಲ ಒಳ್ಳೇದು ಮಾಡ್ತಾರೆ. ಗೊತ್ತಾಯ್ತಾ ಮಕ್ಕಳ? ಇವತ್ತು ಅವ್ರು ವೀರ ಸಂಜೀವಿನಿ ಹೆಸರು ಹೇಳಿದಾಗ ನಾನು ಈ ಲೋಪ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ ಅಂತಂದು ಅಧಿಕೃತ ಫಸ್ಟ್ ಸಭೆಯೊಳಗೆ ಅಧಿಕೃತವಾಗಿ ಈ ಆಸ್ತಿ ಯಾವ ಥರ ಬಂತು, ಏನಾಯಿತು ಅಂತ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಇದು ನಿಮ್ಮ ಗಮನಕ್ಕಿರಲಿ. ನೀವೆಲ್ಲರೂ ಸಹ ನಿರಂತರವಾಗಿ ಒಂದು ಸಮಾಜದ ಬಗ್ಗೆ ಕಳಕಳಿ ಇದ್ದು ನಿಮ್ಮ ಸೇವೆ, ಹಳ್ಳಿಯ ಸೇವೆ, ನೀವೇನೆಲ್ಲ ಎಲ್ಲ ಬಂದಿದ್ದೆಲ್ಲ ಅದಂತಲ್ಲ, ಆದರೆ ಸಮಾಜಕ್ಕೆ ಏನಾದರೂ ಒಬ್ಬರು ನೀವು ಸಹಾಯ ಮಾಡಿದ್ರೆ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ನೀವು ಆ ಮೂಲಕ ಸಮಾಜಕ್ಕೆ ಕೃತಜ್ಞತೆ ಸಲ್ಲಿಸಿ ನಿಮ್ಮ ಋಣ ತೀರಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.